ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಮೂಲ ಕಾರಣ ಮುಸ್ಲಿಂ ಮತಗಳೇ. ಆದರೆ ನಾಮನಿರ್ದೇಶನ ಸದಸ್ಯರ ಆಯ್ಕೆಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಮುಖಂಡರಿಂದಲೇ ಭಿನ್ನಮತ ಸ್ಫೋಟ ಉಂಟಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮಾಜದವರು ಶೇಕಡವಾರು 99% ಮತಗಳು ಶಾಸಕ ಹಂಪಯ್ಯ ನಾಯ್ಕರ ಗೆಲುವಿಗೆ ಕಾರಣವಾಗಿದೆ. ಆದರೆ ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಸಚಿವ ಬೋಸರಾಜು ಅವರು ಮುಸ್ಲಿಂ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ನೀಡದೆ ಅನ್ಯಾಯ ಮಾಡಿದ್ರಿಂದ ಮುಸ್ಲಿಂ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸಿರುವಾರ ಮತ್ತು ಕವಿತಾಳ ಪಟ್ಟಣ ಪಂಚಾಯಿತಿ, ಮಾನ್ವಿ ಪುರಸಭೆ ಹಾಗೂ ನಗರ ಯೋಜನಾ ಪ್ರಾಧಿಕಾರದಲ್ಲಿ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆ ಮಾಡಿದ್ದು ಬಂಡಾಯ ಹೇಳುವುದು ಸತ್ಯನ ಅಥವಾ ಮುಂಬರುವ ಚುನಾವಣೆ ಮುಸ್ಲಿಂ ಸಮಾಜ ಗುನ್ನ ಹಿಡಿಯುವುದು ಗ್ಯಾರಂಟಿ ಅಂತ ಮುಸ್ಲಿಂ ಸಮಾಜ ಅಲ್ಲಲ್ಲಿ ಗುಸುಗುಸು ಚರ್ಚೆ ನಡೆಸಿದ್ದಾರೆ. ಈಗಾಗಲೇ ತಮ್ಮ ವಿಷಯಕ್ಕ ಗಮನದಲ್ಲಿರತಕ್ಕಂಥ ವಿಷಯ, ಮಾನ್ವಿ ಪುರಸಭೆಯ 5 ಜನ ನಾಮನಿರ್ದೇಶಕರು ಹಾಗೂ ನಗರ ಯೋಜನಾ ಪ್ರಾಧಿಕಾರದ ನಾಮನಿರ್ದೇಶಕರು, ಕವಿತಾಳ ಪಟ್ಟಣ ಪಂಚಾಯತ್, ಸಿರುವಾರ ಪಟ್ಟಣ ಪಂಚಾಯತಿ ಈಗಾಗಲೇ ಸರ್ಕಾರದಿಂದ ನಾಮನಿರ್ದೇಶಕರ ಯಾದಿ ಬಿಡುಗಡೆಗೊಳಿಸಿದೆ. ಪಕ್ಷದ ಮುಖಂಡರುಗಳು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮಾಜ 99% ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಯಾವ ಕಾರಣಕ್ಕಾಗಿ 2 ಪಟ್ಟಣ ಪಂಚಾಯತಿ ಮತ್ತು ಪುರಸಭೆಯಲ್ಲಿ ಒಂದು ಸಹ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ನಾಮನಿರ್ದೇಶನಗಳು ಕೊಡ್ತಾ ಇಲ್ಲ. ಈಗಾಗಲೇ ಪಟ್ಟಣ ಪಂಚಾಯತ್ ಸಿರುವಾರ ಮತ್ತು ಕವಿತಾಳ ಬಂದ್ಬಿಟ್ಟಿದೆ. ಈಗ ಪುರಸಭೆ ಮಾನ್ವಿದು ಬಂದಿದೆ. ಅದೇನು ಕ್ಲಾರಿಫಿಕೇಶನ್ ತಗೊಳ್ಳಿಕ್ಕೆ ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ. ಕೇಶವ ಒಂದು DC ಕಡೆಯಿಂದ ಬಂದ ಪುರಸಭೆಯವರು ಇವತ್ತಿಲ್ಲ ನಾಳೆ ತಗೊಂಡು ಸಬ್ಮಿಟ್ ಮಾಡಲೇಬೇಕದನ್ನು ಕೊಡ್ತಾರೆ. ಈಗ ಆಯ್ತು, ಅದರಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ನೋಡಿದ್ರೆ ನನ್ನ ಗಮನಕ್ಕಿರ್ತಕ್ಕಂಥದ್ದು ವಾರ್ಡ್ ನಂಬರ್ 16 ಒಂದು ಲೇಡಿ ನಾಮಿನೇಟ್ ಹಾಕಿದ್ದಾರೆ. ಅದು ಮೂಲತಃ ಹಿಂದೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಪಕ್ಷಕ್ಕೆ ರಾಜಾರೋಷವಾಗಿ ತಿರುಗಾಡಿ ಮಾಡಿದ್ದಾಳೆ ಅಮ್ಮ. ತದನಂತರ ಯಾರ ಅನುಮತಿ ಮೇರೆಗೆ ಅವ್ರನ್ನ ಯಾರ ಒಂದು ಒತ್ತಾಯದ ಮೇರೆಗೆ ಹಾಕಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನಾನು ಯಾಕೆ ಹಾಕಿರಂತ ಕೇಳಕ್ ನಮಗೆ ಹಕ್ಕೈತೆ. ಕಾರ್ಯಕರ್ತ ಇದ್ದೀವಿ, ಸತತ 2.5 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡಿದ್ವಿ. ಕೇಳಕ್ ನನಗೆ ಹಕ್ಕೈತೆ, ಬಾಜಪ್ತ ಕೇಳ್ತೇನೆ. ನನಗೆ ಯಾಕೆ ಕೇಳ್ತಿರೋ ಕೇಳೋದನ್ನು ಮತ್ತೆ ಯಾರಿಗೂ ಇಲ್ಲ. ನಮ್ಮ ನಾಯಕರಿಗೆ ನಾನು ಕೇಳೋ ಹಕ್ಕೈತೆ, ಕೇಳ್ತೇನೆ. ನಾನು ಮಾಡಿದ್ದಾರೆ, ಅವರು ಹೆಂಗ್ ಮಾಡಿದ್ದಾರೆ, ಎದಕ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹಿಂದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮನೆ ರಾಜೀನಾಮೆ ಕೊಟ್ಟಾರ ಅಂತೇಳಿ ನನಗಂತೂ ಗೊತ್ತಿಲ್ಲ. ವಿಚಾರ ಯಾರು ಹೇಳಿದ್ರು, ಈಗ 2 ತಿಂಗಳಾಗಿತ್ತು ರಾಜೀನಾಮೆ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ನನಗೆ ಆ ವಿಚಾರ ಗೊತ್ತಿಲ್ಲ. ಅಧ್ಯಕ್ಷರು ಗಫೂರ್ ಸಾಬ್ ಅವರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅದು ನಮ್ಗೆ ಸಂತೋಷ ವಿಚಾರ. ನಮ್ಮ ಪಕ್ಷದ ಹಿರಿಯ ಮುಖಂಡರಿದ್ದಾರೋ ಅವ್ರ ಅಧ್ಯಕ್ಷ ಮಾಡ್ಯಾರ, ಬಹಳ ಸಂತೋಷ ವಿಚಾರ. ಜೊತೆಯಲ್ಲಿ ನನ್ನನ್ನು ನೀವು ಯಾಕೆ ಮಾಡಿಲ್ಲ ಅಂತೇಳಿ ಕೇಳಕ್ಕೂ ನನಗೆ ಹಕ್ಕೈತಿ. ಯಾವ್ದ್ರಲ್ಲಿ ಒಂದಲ್ಲಿ ಸ್ಥಾನಮಾನ ನಮಗಾದ್ರೂ ಕೊಡ್ಬೇಕಾಗಿತ್ತು. ನನಗೆ ಕೊಡೋದಾಗಿಲ್ಲ. ನನಗೆ ಆ ಕೆಪಾಸಿಟಿ ಇಲ್ಲ, ನನಗೆ ಅರ್ಹತೆ ಇಲ್ಲ. ನಾವೊಬ್ಬ ಅವಿದ್ಯಾವಂತ ಅಂತ ನಿಮ್ಗೆ ಗೊತ್ತಿದ್ರೆ ನನ್ನ ಸಮುದಾಯದಿಂದ ಬೇರೆಯವರು ಹಾಕಬೇಕಾಗಿತ್ತು. ನಾನು ಅವಿದ್ಯಾವಂತನೇ ಅಂತ ನೀವು ತಿಳಿದಿದ್ರೆ ಬೇರೆಯವ್ರನ್ನ ಹಾಕೋಬೇಕಾಗಿತ್ತು. ಮಾನ್ವಿಯಲ್ಲಿ ಕೊಡಕ್ಕಾಗಿಲ್ಲ ಅಂದ್ರೆ ಕವಿತಾಳ ಮತ್ತು ಸಿರುವಾರದಲ್ಲಿ ಕೊಡ್ಬೇಕಾಗಿತ್ತು. ನನ್ನ ಪ್ರಶ್ನೆ ಇಷ್ಟೇ, ಕೇವಲ ಪಕ್ಷದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಸೀಮಿತ ಇದೀವಾ? ಅಧಿಕಾರ ಅನುಭವಿಸ್ಲಿಕ್ಕೆ ನಮಗೆ ಹಕ್ಕಿಲ್ವಾ? ಕೇಳಬಾರ್ದ? ಸತತ ನನಗೆ 3 ಬಾರಿ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಪ್ಪಿಸಿದ್ರಿ, ಆಗ್ಲೂ ನಾನು ಸೈಲೆಂಟ್ ಇದ್ದೆ. 2 ಸಾರಿ ನಾನು ಪುರಸಭೆ ಚುನಾವಣೆ ಟಿಕೆಟ್ ಕೇಳಿದೆ, ಆಗ್ಲೂ ಸಹ ಸುಮ್ಮನಿದ್ದೆ. ಈಗಲೂ ಸಹ ನಾನು ನಿಮ್ಗೆ ಕೇಳ್ತಾ ಇರೋದು ಇಷ್ಟೇ, ಮನವಿ ಮಾಡ್ಕೊತಿರೋದು ಇಷ್ಟೇ. ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಪರಿವರ್ತನೆ ಮಾಡಬಾರದು. ಏನಾಗಿದೆ, ಯಾಕೆ ನಮ್ಮನ್ನು ಕಂಡ್ರೆ ಅಷ್ಟೊಂದು ಅಲರ್ಜಿ ಕಾಂಗ್ರೆಸ್ ಪಕ್ಷದಲ್ಲಿ? ನನ್ನನ್ನು ಕಂಡ್ರೆ ಯಾಕೆ ಅಲರ್ಜಿ ಅಷ್ಟೊಂದು? ನಮ್ಮಲ್ಲಿ ಇರ್ತಕ್ಕಂಥ ಯುವ ನಾಯಕರಿಗೆ ಅಲರ್ಜಿನಾ ಅಥವಾ ಹಿರಿಯ ಮುಖಂಡರಿಗೆ ಅಲರ್ಜಿನಾ? ನಾನು ನಿಯತ್ತಾಗಿ ಪಕ್ಷಕ್ಕೆ 24 ತಾಸು
24 hours into 7 ಕೆಲಸ ಮಾಡೋದು ತಪ್ಪ? ನನ್ನನ್ನು ಯಾಕೆ ಇಂಥ ಬರೀ ಕೀಳಾಗಿ ನೋಡ್ತಾ ಇದ್ದೀರಿ? ಯಾಕೆ ನಾನು ಬಾಲೆಟ್ ಇಲ್ಲ ಅಂತ ಅರ್ಥನ ಇದ್ರದ್ದು? ಏನ್ ನನ್ನ ಹತ್ರ ಸಂಬಂಧಿಕರು ಯಾರಿಲ್ಲ ಅಂತ ಅರ್ಥನ? ನಾನು ಸಂಬಂಧಿಕರ ರಾಜಕಾರಣ ಮಾಡ್ತಕ್ಕಂಥಲ್ಲ. ನನ್ನ ಶಕ್ತಿ ಮೀರಿ ನಾನು ಪ್ರಾಮಾಣಿಕತೆಯಿಂದ ಪಕ್ಷಕ್ಕೆ ದುಡಿದಕ್ಕೋಸ್ಕರ ನಮ್ಮ ನಾಯಕರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬ್ರು ಹಾಗೂ ರವಿ ಬೋಸರಾಜ್ ಅವರು ಮತ್ತೆ ಅಂಬರೀಶ್ ಅವರು ನನ್ನ ಒಂದು ಸ್ಥಾನಕ್ಕೆ ತಗೊಂಡ್ಬಂದು ಕುಂದ್ರಿಸ್ಯಾರ, ಇಲ್ಲ ಅಂತ ಹೇಳಂಗಿಲ್ಲ. ನಾನು ಆ ಸ್ಥಾನಕ್ಕೆ ಕೂಡ್ಬೇಕಾದ್ರೆ ಅರ್ಹತೆ ಬೇಕಾಗಿತ್ತು. ನನ್ನ ಏನೋ ಒಂದು ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ನಾನು ಆ ಸ್ಥಾನಕ್ಕೆ ಕೂಡಿಸ್ಯಾರ. ಆದ್ರೆ ವಿನಾಕಾರಣ ಆ ಸ್ಥಾನ ಯಾವುದೂ ಅಲ್ಲ. ಸೋಷಿಯಲ್ ಮೀಡಿಯಾ ಅದೇನು KPCC-ಲಿಂದ ಇಲ್ಲ, ಯಾವ ಕಡೆಯಿಂದ ನಮ್ಗೆ ಆದೇಶ ಇಲ್ಲ. ನಾನು ಸಾಹೇಬ್ರುಗಳು ಮೂವರದು ಏನಿದೆ ಬರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸತತ 2.5 ವರ್ಷಗಳಿಂದ. ಈ ಹಿಂದಿನ ನಮ್ಮ ಪರಾಜಿತ ಅಭ್ಯರ್ಥಿ ಆ ಸಮಯದಲ್ಲಿ JDS ಶಾಸಕರಿದ್ದ ಸಂದರ್ಭದಲ್ಲಿ ಪಕ್ಷಕ್ಕೆ ಒಂದು ಹುರುಪನ್ನು ತುಂಬಲಿಕ್ಕೆ ಸತತವಾಗಿ 3 ವರ್ಷ ನಾನು ಹಾಲಿ ಶಾಸಕರ ವಿರುದ್ಧವೇ ಹೋರಾಟ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸಹ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನನ್ನ ಕಂಡ್ರಿಗೆ ಯಾಕೆ ನಿಮ್ಗೆ ಇಷ್ಟೊಂದು ಅಲರ್ಜಿ? ನನ್ನ ಏಕೈಕ ಪ್ರಶ್ನೆ, ಜೊತೆಗೆ ನನ್ನ ಸಮುದಾಯಕ್ಕೆ ಯಾಕೆ ಕೊಟ್ಟಿಲ್ಲ ಕೇಳೋ ಹಕ್ಕು ನಮಗಿದೆ. ನಾನು ಕೇಳ್ತಾ ಇದ್ದೀನಿ. ನಾನು ಹಿರಿಯನಾಗಿದ್ದೀನಿ. ನನಗೂ 2.5 ದಶಕಗಳ ಕಾಲ ನಾನು ಪಕ್ಷದಲ್ಲಿ ಒಬ್ಬ ನಿಯತ್ತಿನ ಸಿಪಾಯಿಗೆ ಕಾರ್ಯನಿರ್ವಹಿಸಿದ್ದೀನಿ. ಅದು ನಿಮ್ಗೆಲ್ಲರಿಗೂ ಗೊತ್ತೈತೆ. ಇಡೀ ಮಾನ್ವಿ ವಿಧಾನಸಭಾ ಕ್ಷೇತ್ರದ 276 ಬೂತ್ಗಳಲ್ಲಿ 70 ಬಂಗ್ಲೆವಾಲೆ ಪಕ್ಷಕ್ಕೆ ದುಡಿದಾನಿಲ್ಲ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ಕೆಲವು ಕಾಣದ ಕೈಗಳು ನನ್ನ ಸಹಪಾಠದಲ್ಲಿರ್ತಕ್ಕಂಥವ್ರು ನನ್ನನ್ನು ತುಳಿಯಲಿಕ್ಕೆ ತಮ್ಮ ಒಂದು ಸಂಬಂಧಗಳನ್ನು ರಾಜಕೀಯವಾಗಿ ಪಿತೂರಿ ನಡೆಸಿ ಇದು ಕೆಲಸ ಮಾಡ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಬೇಕು. ಇಲ್ಲ ನಾನು ಯಾರಿಗೆ ಏನ್ ಹೇಳ್ಬೇಕು ಅದನ್ನ ವಿಚಾರ ನಾನು ಹೈಕಮಾಂಡ್ಗೆ ಹೆಂಗ್ ಮುಡಿಸ್ಬೇಕು ನಮ್ಗೆ ಗೊತ್ತೈತೆ, ಮುಡಿಸ್ತೀನಿ. ವಿನಾಕಾರಣ ಕೇವಲ ಎಲ್ಲೋ ಒಂದು ಕುಂತು ಕೆಲಸ ಮಾಡಿದ್ರೆ ಒಳ್ಳೇದಲ್ಲ. ಪಕ್ಷಕ್ಕೆ ನಿಯತ್ತಾಗಿ ದುಡಿದವ್ರು ಯಾರ್ಯಾರಿದ್ದಾರೆ ಯಾರಿಲ್ಲ ಅವ್ರನ್ನೆಲ್ಲ ನೋಡಿ. ನಾನು ಯಾರಿಗೆ ಮಾಡಿದ್ರು ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪಕ್ಷಕ್ಕಾಗಿ ದುಡಿದವ್ರು ಗಣನೆ ತಗೊಳ್ರಿ. ಆ ಮಹಿಳೆ ನೀವು ಮಾಡಿರೋದು ಈಗಲೂ ನಾನು ಪುನರಾವರ್ತನೆ ಮಾಡ್ತಾ ಇದ್ದೀನಿ. 16ನೇ ವಾರ್ಡಿನಲ್ಲಿ ರಾಜಾರೋಷವಾಗಿ ಬೇರೆ ಪಕ್ಷಕ್ಕೆ ಆ ಎಮ್ಮ ಮಾಡಿದ್ದು ನಮ್ಮ ತಲೆ ಪ್ರೂಫ್ ಇದಾವ. ಅದನ್ನು ಇವತ್ತಿಲ್ಲ ನಾನು ಬಹಿರಂಗ ಪಡಿಸ್ತೀನಿ. ನಾನು ಯಾರ ಅಣಿತಿ ಮೇರೆಗೆ ಅದು ಕೆಲಸ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಆ ಸಮುದಾಯದ ಬಗ್ಗೆ ಅಪಾರವಾದ ಗೌರವ ಐತೆ, ಹೆಣ್ಣಿನ ಬಗ್ಗೆನೂ ಅಪಾರವಾದ ಗೌರವ ಐತೆ. ಆದ್ರೆ ಪಕ್ಷದ ವಿಚಾರ ಬಂದಾಗ ಅನಿವಾರ್ಯತೆ ನಾವು ಮಾತಾಡ್ಲೇಬೇಕು. ಪಕ್ಷದಲ್ಲಿ ಇರ್ತಕ್ಕಂಥದ್ದು ಹಿರಿತನವನ್ನು ನಾನು ಇದು ತಪ್ಪು ಅಂತೇಳಿ ವಾದ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರನ್ನೂ ಸಹ ಮುಂದಿನ ದಿನಗಳಲ್ಲಿ ಈ ರೀತಿ ಕೀಳಾಗಿ ನೋಡ್ಬೇಡ್ರಿ. ಪಕ್ಷಕ್ಕೆ ನೀವೆಷ್ಟು ಅಮೂಲ್ಯವೋ ಅಷ್ಟು ಸಹ ನಾವು ಅಮೂಲ್ಯವೇ. ಇದನ್ನ ಅರ್ಥ ಮಾಡಿಕೊಡ್ರಿ. ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಸ್ಥಾನಮಾನ ಕೊಟ್ಟು ಪ್ರೋತ್ಸಾಹಿದ್ರೆ ತುಂಬಾ ಒಳ್ಳೆಯದು ಎಂಬುದು ನನ್ನ ಅಭಿಪ್ರಾಯ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.